ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿನ್ನೆ ಇಬ್ಬರು ಕಾರ್ಮಿಕರು ಬಲಿಯನ್ನ ಆದ್ರು. ಯಾಕೆ ಅಂತಂದ್ರೆ ಈ ಒಂದು ಬಲಿಗಾಗಿ ಇವತ್ತಿಂದಲ್ಲ ಸುಮಾರು 10-12 ವರ್ಷಗಳಿಂದ ಹಿಂದೆಯೇ ಈ ಒಂದು ಅಂಡರ್ ಪಾಸ್ ಆಗ್ಬೇಕಾಯ್ತು. ಆದ್ರೆ ಈ ಅಂಡರ್ ಪಾಸ್ ಕೆಲವೊಂದಷ್ಟು ತಾಂತ್ರಿಕ ದೋಷಗಳು ಮತ್ತೆ ಏನ್ ಜಿಬಿಎ ವ್ಯಾಪ್ತಿಯಲ್ಲಿ ಜಿಬಿಎ ಆಗಿರ್ಬೋದು, BWSSB ಆಗಿರ್ಬೋದು, BDA, ಬೆಸ್ಕಾಮು, BWSSB ಈ ಇಲಾಖೆಗಳ ನಡುವೆ ಸಮನ್ವಯತೆ ಕೊರತೆ ಇದೆ. ಈ ಕಾರಣದಿಂದಾಗಿ ಈ ಒಂದು ಕಾಮಗಾರಿ 10-12 ವರ್ಷಗಳ ಹಿಂದೆ ಆಗ್ಬೇಕಾದಂಥದ್ದು ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಆದ್ರೆ GBAN BDAದವರು ಹಣ ಮಾಡುವಂತ ಉದ್ದೇಶಕ್ಕಾಗಿ ರಾಜ್ಕುಮಾರ್ ಸಮಾಧಿ ಏನ್ ಫ್ಲೈಓವರ್ ಇದೆ ಆ ಫ್ಲೈಓವರ್ ಅಂಡರ್ ಪಾಸ್ ನಲ್ಲಿ ಈ ಒಂದು ಅಂಡರ್ ಪಾಸ್ ಅನ್ನ ಮುಂದೆ ಒಂದು ಸುಮಾರು ಒಂದು 40 ಮೀಟರ್ ಅಂಡರ್ ಪಾಸ್ ಅನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿಯನ್ನು ಕೂಡ ಮಾಡಿದ್ರು. ಆದ್ರೆ ಆ ಒಂದು ಅಂಡರ್ ಪಾಸ್ ಇದುವರೆಗೂ ಕೂಡ ಮುಕ್ತಾಯವನ್ನು ಕೂಡ ಸಿಕ್ತಿಲ್ಲ, ಅವೈಜ್ಞಾನಿಕ ಕೂಡ ಅಂತ ಗೊತ್ತಾಯಿತು. ಈ ಕಾರಣದಿಂದಾಗಿ ಯಾವಾಗ 10 ವರ್ಷಗಳ ಹಿಂದೆ ನೆನೆಗುದಿಗೆ ಬಿದ್ದಿತ್ತು ಆ ಅಂಡರ್ ಪಾಸ್ಗೆ ಮತ್ತೊಂದು ಟಚ್ ಕೊಡೋದಕ್ಕೆ ಈ ಒಂದು ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡೋದಕ್ಕೆ BDAದವರು ಮುಂದಾಗಿದ್ರು. ಆದ್ರೆ ಮಳೆಗಾಲ ಮಳೆ ಬೀಳ್ತಿದ್ದಂತ ಸಂದರ್ಭದಲ್ಲಿ ಏನು ಟೊಳ್ಳು ಮಣ್ಣಿತ್ತೋ ಆ ಮಣ್ಣು ಏಕಾಏಕಿಯಾಗಿ ತಡೆಗೋಡೆಯನ್ನ ನಿರ್ಮಾಣ ಮಾಡ್ತಿದ್ದಂತ ಕಾರ್ಮಿಕರ ಮೇಲೆ ಬಿದ್ದಿತ್ತು. ಈಗ ಆ ಸ್ಥಳದಲ್ಲಿ ಇಬ್ಬರು ಕಾರ್ಮಿಕರು ಮಣ್ಣಿನ ಅವಶೇಷಗಳ ಅಡಿ ಸಿಕ್ಕಿ ಇಬ್ಬರು ಕೂಡ ಡೆತ್ ಆಗಿದ್ರು. ಇನ್ನು 3ರನ್ನ ಗಂಭೀರವಾಗಿ ಅವರು ಗಾಯಗೊಂಡಿರೋದ್ರಿಂದ ಸದ್ಯಕ್ಕೆ ಅವರು ಇನ್ನ ಚಿಕಿತ್ಸೆಯನ್ನ ಮುಂದುವರಿಸಿದ್ರೆ. ಯಾವಾಗ ಈ ಒಂದು ಅವಘಡ ನಡೀತೋ ಅವಘಡ ನಡೆದ ತಕ್ಷಣ ಏನು BDA ಅಧಿಕಾರಿಗಳು, ಪೊಲೀಸರು, ಅದೇ ರೀತಿಯಲ್ಲಿ ಕೂಡ ಸ್ಥಳೀಯ ಶಾಸಕರು ಎಲ್ಲರೂ ಕೂಡ ಬಂದು ತಕ್ಷಣ ಅಲ್ಲಿ ಅವ್ರನ್ನ ಸ್ಪಂದಿಸಿ ಈ ಒಂದು ಏನು ಮುಂದಿನ ಕಾರ್ಯ ಏನು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆ ಮಾಡಿ ಹೋದ್ರು. ಆದ್ರೆ ನಿನ್ನೆ ನಡೆದ ದುರಂತದಿಂದ ಈ ಒಂದು ಕಾಮಗಾರಿಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಷೇಧವನ್ನು ಮಾಡಲಾಗಿದೆ. ಯಾಕಂದ್ರೆ ಯಾವೊಬ್ಬ ಕಾರ್ಮಿಕರು ಕೂಡ ಇಲ್ಲಿ ಬರ್ತಾ ಇಲ್ಲ, ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಮತ್ತೆ ಇಲ್ಲಿ ಕೆಲಸ ಮಾಡ್ತಿದ್ದಂಥವ್ರೆಲ್ಲರೂ ಕೂಡ ಒಡಿಸ್ಸಾ, ಬಿಹಾರ ಈ ಕಡೆಯ ಕಾರ್ಮಿಕರಾಗಿರೋದ್ರಿಂದ ಇಲ್ಲಿ ಯಾರು ಕೂಡ ಬರ್ತಿಲ್ಲ. ಏನ್ ನಿನ್ನೆ ಕೆಲಸ ಮಾಡ್ತಿದ್ದಂತ ಬಳಕೆ ಮಾಡ್ತಿದ್ದಂತ ಸಲಕರಣೆಗಳಿತ್ತು ಅವೆಲ್ಲವನ್ನು ಕೂಡ ಇಲ್ಲೇ ಬಿಟ್ಟೋಗಿದ್ದಾರೆ. ಈ ಕಾರಣದಿಂದಾಗಿ ಈ ಕಾಮಗಾರಿ ಈಗಾಗಲೇ 10 ವರ್ಷಗಳ ಹಿಂದಿನ ಕಾಮಗಾರಿ ಆಗಿದ್ರು ಕೂಡ ಈಗ ತಡವಾಗಿ ಪ್ರಾರಂಭ ಮಾಡಿದ್ರು. ಆದ್ರೆ ಈ ಒಂದು ದುರಂತದಿಂದ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಇದು ನಿಧಾನಗತಿಯಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಮೊದಲೇ ಟ್ರಾಫಿಕ್ ಮತ್ತೆ ಧೂಳು ಮತ್ತೆ ಇಲ್ಲಿ ಮಣ್ಣು ಕೂಡ ಏನು ಗಡಿಸತ್ವ ಎಲ್ಲ ಒಂದ್ ರೀತಿಯಾಗಿಂತ ಪೊಳ್ಳು ಮಣ್ಣು ಮತ್ತೆ ಮಳೆಗಾಲ ಬಂದಾಗ ಭಾರಿ ಡೇಂಜರ್ ಅಂತ ಕೂಡ ಹೇಳ್ಬೋದು. ಈ ಕಾರಣದಿಂದಾಗಿ ಆದಷ್ಟು ಬೇಗ ವೈಜ್ಞಾನಿಕವಾಗಿ ಈ ಒಂದು ಅಂಡರ್ ಪಾಸ್ ಅನ್ನ ಮುಕ್ತಾಯಗೊಳಿಸಿ ಮುಂದೆ ಆಗುವಂತಹ ಅನಾಹುತಗಳನ್ನ ತಪ್ಪಿಸುವಂತ ಕೆಲಸವನ್ನ BDA ಅಧಿಕಾರಿಗಳು ಮಾಡಬೇಕಾಗಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.